ವೆಲ್ಕಮ್ ಬ್ಯಾಕ್. ಈಗಾಗಲೇ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತು ಮಾಡಿಕೊಂಡಿರುವಂತಹ ರಿಕ್ವೆಸ್ಟ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಜಾಯ್ನ್ ಆಗ್ತಾರೆ ಅಂತ. ಸದ್ಯಕ್ಕೆ ಇಬ್ಬರು ಆರ್ಥಿಕ ತಜ್ಞರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕೇಶವಮೂರ್ತಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬ ಆರ್ಥಿಕ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಕೂಡ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೇಶವಮೂರ್ತಿ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಕೇಶವಮೂರ್ತಿ ಅವರೇ, ಒಂದು ದೊಡ್ಡ ಬೆಲೆ ಏರಿಕೆಯ ಬಿರುಗಾಳಿ ಬರುತ್ತೆ, ರೆಡಿ ಆಗಿರಿ ಅಂತ ನಮ್ಮನ್ನು ಮಾನಸಿಕವಾಗಿ ರೆಡಿ ಮಾಡಿದ್ರಾ ನರೇಂದ್ರ ಮೋದಿ ಅವರು ನಿನ್ನೆ? ಖಂಡಿತವಾಗಿಯೂ ಹೌದು. ನಾನು SR ಕೇಶವ. ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನು ಅಂತಂದ್ರೆ, ಭಾರತ ಎಂಥ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಭಾರತ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಒಬ್ಬ ಲೀಡರ್, ಒಬ್ಬ ದೇಶದ ಲೀಡರ್ ಜನರಿಗೆ ತಿಳಿಸಿ ಯಾವ ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧವಾಗಿರಿ, ಏನೆಲ್ಲ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಟ್ ಲೀಡರ್. ಯಾಕೆ ಅದನ್ನ ಆ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನೋಡಿ, ಕ್ಲಿಷ್ಟವಾದಂಥ ಪರಿಸ್ಥಿತಿ ಇದೆ, ಯುದ್ಧದ ಸಮಯ ಇದೆ, ನಾವು ನಿಲ್ಲುತ್ತೆ 40 ದಿನ ಆದ್ಮೇಲೆ ಯುದ್ಧ ನಿಲ್ತು, ಸೀಸ್ ಫೈರ್ ಆಯ್ತು, ಸೀಸ್ ಫೈರ್ ಆದ್ಮೇಲೆ ಈಗ ಇನ್ನೇನು ಮುಗ್ದೇ ಹೋಯ್ತು, ಹೊರ್ಮೋಸ್ ಜಲಸಂಧಿ ಕ್ಲಿಯರ್ ಆಗುತ್ತೆ, ನಮಗೆ ಪೆಟ್ರೋಲ್ ಆಯಿಲ್ ಎಲ್ಲ ಮಾಮೂಲಿ ರೇಟಿಗೆ ಸಿಗುತ್ತೆ, ಮೊದಲಿನ ಥರ $100 ಕಡಿಮೆ ಬಂದ್ಬಿಡ್ತು, ಖುಷಿ ಪಟ್ವಿ. ಆದರೆ ಮತ್ತೆ ಅದು ಹೆಚ್ಚಾಗ್ತಾ ಇದೆ. ಸೊ ಅದು ಯಾವಾಗ ಮುಗಿಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಪ್ರತಿದಿನ ಈ ವಾರ ಡೆಡ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಸ್ಥಿತಿಯಲ್ಲಿ ಭಾರತ ಏನ್ ಮಾಡ್ತಾ ಇದೆ, ಪ್ರತಿದಿನ ಹತ್ತತ್ರ 300 ಲೀಟರ್ ಅಷ್ಟು ಡೀಸೆಲ್ನ 300 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ನ ಕನ್ಸ್ಯೂಮ್ ಮಾಡುತ್ತೆ. ಇನ್ನು ಡೀಸೆಲ್ನ 400 ಮಿಲಿಯನ್ ಲೀಟರ್ ಅಷ್ಟು ಕನ್ಸ್ಯೂಮ್ ಮಾಡುತ್ತೆ. ಸೊ ಇಷ್ಟಿರುವಾಗ ಏನ್ ಮಾಡಬೇಕು, ಪ್ರತಿ ವರ್ಷ ಭಾರತಕ್ಕೆ ಎಷ್ಟು ಖರ್ಚು ನಮ್ಗೆ ಬರ್ತಾ ಇದೆ ನೋಡ್ಕೊಳ್ಳಿ. ಪ್ರತಿ ತಿಂಗಳು ನಾವು ಹೆಚ್ಚಳ ಮಾಡಲಿಲ್ಲ. ಇಷ್ಟು ದಿನಾನು 75 ದಿನ ಆಗಿದೆ. 75 ದಿನದಿಂದ ನಮ್ಮ ಆಯಿಲ್ ಕಂಪನಿಗಳು ಪ್ರತಿ ತಿಂಗಳು 30,000ದಿಂದ 32,000 ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇದೆ. ಕೇಂದ್ರ ಸರ್ಕಾರ ₹10 ಎಕ್ಸೈಸ್ ಡ್ಯೂಟಿ ಕಟ್ ಮಾಡದೇ ಇದ್ದಿದ್ರೆ ಅದು 60,000ಕ್ಕೆ ರೀಚ್ ಆಗ್ತಾ ಇತ್ತು ಅಂತ ಕೂಡ ಒಂದು ವರದಿಗಳು ಹೇಳುತ್ತೆ. ಸೊ ಇಂಥದ್ದೊಂದು ಸಂದರ್ಭನ ಎಷ್ಟು ದಿನಗಳ ಕಾಲ ಮುಂದುವರಿಸಬಹುದು ಅಂತ ಯೋಚನೆ ಮಾಡಿ. ಅದಕ್ಕೆ ಏನ್ ಹೇಳಿದೆ ಸರ್ಕಾರ, ಒಂದು ಮಾನಸಿಕವಾಗಿ ಸಿದ್ಧ ಆಗಿರಿ, ಅದೇ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು. ಇನ್ನೊಂದು, ಸಾಧ್ಯ ಆದಷ್ಟು ನೀವು ಆನ್ಲೈನ್ ಮೀಟಿಂಗ್ಸ್ ಮಾಡಿ, ಇದು ರಾಷ್ಟ್ರೀಯ ಉದ್ದೇಶ, ನ್ಯಾಷನಲ್ ಇಂಟ್ರೆಸ್ಟ್ಗಾಗಿ ಅನ್ನುವಂಥದ್ದನ್ನ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಂದ್ರೆ, ಅನ್ನೆಸೆಸರಿ ಓಡಾಡೋದು ಬೇಡ, ಹಾಗಾಗಿ ನೀವು ಮಿನಿಮೈಸ್ ಮಾಡಬಹುದು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಕೇಶವ್ ಸರ್, ಈಗ ಟೈಮಿಂಗ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಈ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ನ ಯುದ್ಧ ಶುರುವಾಗ್ತಿದ್ದ ಹಾಗೇನೆ 70ಕ್ಕೂ ಹೆಚ್ಚು ಕಂಟ್ರಿಗಳು ಆವಾಗಲೇ, ಇವಾಗೇನು ನರೇಂದ್ರ ಮೋದಿ ಅವರು ಮೇನಲ್ಲಿ ಹೇಳಿದ್ರು, ಮಾರ್ಚ್ ಮೊದಲ ವಾರದಲ್ಲೇ ಇಂಪ್ಲಿಮೆಂಟ್ ಮಾಡಿದ್ರು. ವರ್ಕ್ ಫ್ರಮ್ ಹೋಮು, ಡೀಸೆಲ್ ಪೆಟ್ರೋಲ್ನ ಜಾಸ್ತಿ ಬಳಸಬೇಡಿ ಅಂತ ಹೇಳಿದ್ರು 70ಕ್ಕೂ ಹೆಚ್ಚು ಕಂಟ್ರಿಗಳು. ನಾವು ಈಗ ಅದನ್ನ ಫಾಲೋ ಮಾಡಿ ಅಂತ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದ್ರು. ಸೊ ಟೈಮಿಂಗ್ ಅಲ್ಲಿ ಸ್ವಲ್ಪ ಲೇಟ್ ಆದ್ವಾ ನಾವು, ಅಥವಾ ಆನ್ ಟೈಮ್ ಇದೀವಿ ಅನ್ಸುತ್ತಾ? ಅಲ್ಲ, ಏನಂದ್ರೆ ಒಂದು ಆಶಾದಾಯಕ ಬೆಳವಣಿಗೆ ಇತ್ತು, ಇವತ್ತು ನಿಲ್ಬೋದು. ಈವನ್ ಅಮೆರಿಕ ಗೊತ್ತಿರಲಿಲ್ಲ ಎಷ್ಟು ಸುದೀರ್ಘ ಕಾಲಕ್ಕೆ ಯುದ್ಧ ನಡೆಯುತ್ತೆ ಅಂತ. ಭಾರತ ಕೂಡ ಯೋಚನೆ ಮಾಡ್ತಾ ಇತ್ತು, ಬೇಗ ಯುದ್ಧ ನಿಲ್ಲುತ್ತೆ, ಅನ್ನೆಸರಿ ನಾವು ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಇದಾದ್ರೇನು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ನಾವು ಸಿಲಿಂಡರ್ ಹೆಂಗ್ ಪರ್ಚೇಸ್ ಮಾಡಿದ್ವಿ ನೋಡಿ, ಈವನ್ ಪೆಟ್ರೋಲ್ ಡೀಸೆಲ್ನ ಮನೆಯಲ್ಲಿರೋ ತಂಬಿಗೆಯಲ್ಲೆಲ್ಲ ತುಂಬಿಕೊಂಡು ಹೋಗಿದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಕೂಡ ನೋಡಿದೀವಿ. ಸೊ ಇಂಥ ಒಂದು ಸಿಚುಯೇಷನ್ ಅಲ್ಲಿ, ಇಲ್ಲ ನೀವು ಮನೆಯಲ್ಲೇ ವರ್ಕ್ ಮಾಡಿ ಅಂದ ತಕ್ಷಣ ಇನ್ನಷ್ಟು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಅನ್ನುವ ಒಂದು ಕಾರಣಕ್ಕೆ ಆಗ ಹೇಳಿಲ್ಲ. ಈಗಲೂ ನೋಡಿ, ಅವರು ಇದನ್ನೇ ಹೇಳಿದ್ದಾರೆ, ಇನ್ನೊಂದು 5-6 ದಿನದಲ್ಲಿ ಹೆಚ್ಚಳ ಆಗ್ಬೋದು. ಅಂದ್ರೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಜನರನ್ನ ಸಿದ್ಧಗೊಳಿಸ್ತಾ ಇದ್ದಾರೆ, ಅಣಿಗೊಳಿಸ್ತಾ ಇದ್ದಾರೆ. ಮತ್ತೆ ಏನು, ನಮ್ಗೆ ಹಿಂದಿನ ಅವರು ಹೇಳಿದ್ದು ಚೆನ್ನಾಗಿತ್ತು. ಏನಂದ್ರೆ, ಹಿಂದೆ ಎಲ್ಲ ಯುದ್ಧ ನಡೆದಾಗ ಜನ ಬಂಗಾರ ಕೊಡ್ತಾ ಇದ್ರು, ದೇಶ ರಾಜನಿಗೆ ಬಂಗಾರ ಕೊಟ್ಟು ತಮ್ಮಲ್ಲಿರುವಂತ ಎಲ್ಲ ವಜ್ರ ವೈಡೂರ್ಯ ಕೊಡ್ತಾ ಇದ್ರು. ಆದ್ರೆ ನೀವೇನು ವಜ್ರ ವೈಡೂರ್ಯ ಕೊಡಬೇಡಿ, ಆದ್ರೆ 1 ವರ್ಷಗಳ ಕಾಲ ಬಂಗಾರವನ್ನ ಕೊಂಡ್ಕೊಳ್ಳೋದು ನಿಲ್ಲಿಸಿ, ಯಾಕಂದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಸೇವ್ ಆಗುತ್ತೆ. ಇನ್ನೂ ಒಂದು ಓಕೆ, ರುದ್ರಮೂರ್ತಿ ಅವರೇ, ನಿಮ್ಮ ಓಪನಿಂಗ್ ಕಮೆಂಟ್ಸ್ ಅಂತ ತಗೊಳ್ಬೇಕು ನಾನು. ಚಿನ್ನ ಖರೀದಿಯನ್ನ ಪೋಸ್ಟ್ಪೋನ್ ಮಾಡಿ 1 ವರ್ಷ ಮುಂಚೆ ಅಂತ ಹೇಳ್ತಿದ್ದಾರೆ, ಮುಂದೆ ಅಂತ ಹೇಳ್ತಿದ್ದಾರೆ. ಈ 1 ವರ್ಷ ಅನ್ನೋ ಪರ್ಟಿಕ್ಯುಲರ್ ಟೈಮಿಂಗ್ ಯಾಕೆ, ಮತ್ತೆ ಈ ಟೈಮ್ನಲ್ಲಿ ಯಾಕೆ ನರೇಂದ್ರ ಮೋದಿ ಅವರು ಚಿನ್ನದ ಖರೀದಿ ಬಗ್ಗೆ ಹೇಳಿದ್ರು? ಬಿಕಾಸ್ ಚಿನ್ನ ಕೊಡೋ ಸುರಕ್ಷತೆ ಭಾವನೆ ನಮಗೆ ಬೇರೆ ಯಾವ ಮೆಟ್ಟಲು ಕೊಡಲ್ಲ, ಅಂಥದನ್ನು ಖರೀದಿ ಮಾಡಬೇಡಿ ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆ. ನೋಡಿ, ಮೊದಲನೇದಾಗಿ ವೈಜ್ಞಾನಿಕವಾಗಿ ನಾವೇನ್ ತಿಳ್ಕೋಬೇಕು ಅಂದ್ರೆ, ಜನಸಾಮಾನ್ಯರು ದೇಶಭಕ್ತಿ ಅಂದ್ರೆ ಬರೀ ನಾವು ಯಾರು ಯುದ್ಧ ಮಾಡ್ತಿದ್ದಾರೆ ನಮ್ಮ ಸೈನಿಕರು ಗಡಿ ಭಾಗದಲ್ಲಿ ಅವ್ರದ್ದು ಮಾತ್ರ ಪೇಟ್ರಿಯಾಟಿಸಂ ಅಲ್ಲ. ಈ ತರ ವಿಶ್ವದಲ್ಲಿ ಸೃಷ್ಟಿಯಾಗಿರುವಂತಹ ಈ ಆರ್ಥಿಕ ಹಿಂಜರಿತ ಏನ್ ಕಾಡ್ತಾ ಇದೆ ಈ ಯುದ್ಧದಿಂದ, ಎಸ್ಪೆಷಲಿ ವೆಸ್ಟ್ ಏಷ್ಯಾ ಯುದ್ಧದಿಂದ ಏನ್ ನಡೀತಾ ಇದೆ ಈಗ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯ, ಇದನ್ನ ಭಾರತದ ಮೇಲೆ ಪರಿಣಾಮ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ಖಂಡಿತವಾಗ್ಲೂ ನಮ್ಮ ರೂಪಾಯಿನ ಮೌಲ್ಯ ಕುಸಿತವನ್ನ ಕಾಣ್ತಾ ಇದೆ. ಈಗ ಆಲ್ರೆಡಿ $1ಗೆ 95 ರೂಪಾಯಿ ಇದೀವಿ.
ಚಿನ್ನದ ಖರೀದಿಯನ್ನ ನಾವು 1 ವರ್ಷದ ನಂತರ ಮಾಡಿ ಅಥವಾ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡೋದ್ರಿಂದ ನಮಗೆ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಖಂಡಿತವಾಗ್ಲೂ ಇರುವಂತಹ ಪ್ರೆಷರ್ ಏನಿದೆ ಇವಾಗ, ಅಂದ್ರೆ ರೂಪಾಯಿನ ಮೌಲ್ಯ ಏನ್ ಕುಸಿತಾ ಬರ್ತಾ ಇದೆ, ನಾವು ಚಿನ್ನ ಖರೀದಿಯನ್ನ ಜಾಸ್ತಿ ಮಾಡಿದಷ್ಟು ಕೂಡ ಈಗಿರುವಂತಹ $1ಗೆ ಏನ್ 95 ರೂಪಾಯಿ ಇದೆ, ಇದು ಮುಂದಿನ ದಿನಗಳಲ್ಲಿ ಏನಾನ 100 ರೂಪಾಯಿ, 105 ರೂಪಾಯಿ, 110 ರೂಪಾಯಿ ಈ ತರ ರೂಪಾಯಿನ ಮೌಲ್ಯ ಕುಸಿತಾ ಹೋದ್ರೆ ಅದು ಖಂಡಿತ ದೇಶದ ಆರ್ಥಿಕ ಪರಿಸ್ಥಿತಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಚಿನ್ನ ಖರೀದಿಯನ್ನ ಮಾಡಬೇಡಿ. ಹಾಗೂ ನೀವು ಕಳೆದ ವರ್ಷದ ಅಂಕಿ ಅಂಶಗಳನ್ನ ತಗೊಳೋದಾದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳ ಚಿನ್ನದ ಆಮದುವನ್ನ ಭಾರತ ದೇಶ ಕಳೆದ ವರ್ಷ ಫಿನಾನ್ಷಿಯಲ್ ಇಯರ್ ಅಂದ್ರೆ 2025-26 ಫಿನಾನ್ಷಿಯಲ್ ಇಯರ್ ಅಲ್ಲಿ ಮಾಡಿದೆ. ಅಂದ್ರೆ ಹತ್ತತ್ರ $72 ಬಿಲಿಯನ್ ಗಳಷ್ಟು ಗೋಲ್ಡ್ ಇಂಪೋರ್ಟ್. ಅಂದ್ರೆ 7,000 ಕೋಟಿ ನೀವು ಚಿನ್ನದ ಆಮದವನ್ನ ಮಾಡ್ತೀರಾ ವರ್ಷಕ್ಕೆ ಅಂದ್ರೆ ಇದು ಖಂಡಿತವಾಗ್ಲೂ ರೂಪಾಯಿನ ಮೌಲ್ಯದ ಕುಸಿತಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಇನ್ನೊಂದು ವರ್ಷ ಚಿನ್ನ ಖರೀದಿಯನ್ನ ಮಾಡಬೇಡಿ, ಅದನ್ನ ಮಾಡೋದ್ರಿಂದ ರೂಪಾಯಿನ ಮೌಲ್ಯ ಕುಸಿತ ಆಗತ್ತೆ, ಹಾಗಾಗಿ ಮಾಡಬೇಡಿ ಅಂತ ಒಳ್ಳೆ ಆರ್ಥಿಕ ಕರೆಯನ್ನ ಖಂಡಿತವಾಗ್ಲೂ ಪ್ರಧಾನಿ ಅವರು ಕೊಟ್ಟಿದ್ದಾರೆ. ಓಕೆ ಓಕೆ, ವಾಪಸ್ ಬರ್ತೇನೆ ನಿಮ್ಮ ಇಬ್ಬರ ಹತ್ರ. ಸ್ಪೆಷಲಿ ಈಗಿರೋದು ವೀಕ್ಷಕರೇ, ದೇಶದಾದ್ಯಂತ ಒಟ್ಟು ನಾವು ಮನೆಯಲ್ಲಿ ಲಾಕರ್ಗಳಲ್ಲಿ ಎಷ್ಟು ಚಿನ್ನ ಇಟ್ಟಿದ್ದೀವಿ ಅಂತ ನೋಡಿದಾಗ 25,000ದಿಂದ 30,000 ಟನ್ ಅಷ್ಟಿದೆ. ಅಂದರೆ ನಮ್ಮ ದೇಶದ GDPಯ 125% ನಮ್ಮ ಮನೆಯ ಲಾಕರ್ನಲ್ಲಿ ಚಿನ್ನ ಇದೆ ಅಂತಿದ್ದಾರೆ. ಈಗ ನೋಡಿದ್ರೆ ಮೋದಿ ಅವರು ಖರೀದಿ ಮಾಡಬೇಡಿ ಅಂತಿದ್ದಾರೆ. ಸೊ ನಾನು ಚಿನ್ನ ಇಟ್ಕೊಂಡಿರೋರು ಏನು ಮಾಡಬೇಕು? ಅದನ್ನು ಸೇಲ್ ಮಾಡಬೇಕಾ? ಇನ್ನೆಷ್ಟು ತಗೊಳ್ಬಾರ್ದಾ? ಇನ್ನೆಷ್ಟು ದಿನಗಳ ಕಾಲ ಇದು ಮುಂದುವರಿಯುತ್ತೆ? ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗೋದಾದರೆ ಎಷ್ಟು ಏರಿಕೆ ಆಗ್ಬೋದು? ಆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ ವಿರಾಮದ ನಂತರ.